ಮೇಷರಾಶಿಗೆ ಸೂರ್ಯನ ಪ್ರವೇಶ ಏನೆಲ್ಲ ಪರಿಣಾಮಗಳಿರುತ್ತೆ ಅದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರಿ. ಈಗ ಒಬ್ರು ಕಾಲರ್ ಇದ್ದಾರೆ, ಗಂಗಾ ಅಂತ ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಗಂಗಾ ಅವರೇ. ನಮಸ್ಕಾರ. ನಮಸ್ತೆ. ಏನ್ ಕೇಳ್ಬೇಕಿತ್ತು, ಯಾರ ಬಗ್ಗೆ ಕೇಳ್ಬೇಕಿತ್ತು? ಏನು ಇಲ್ಲ ಮೇಡಮ್, ನಾನು ಯಾರಿಗೋ ಒಬ್ರಿಗೆ ಒಂದು 20 ಲಕ್ಷ ಕೊಟ್ಟಿದ್ದೆ, ದುಡ್ಡು ಕೊಟ್ಟಿದ್ದೆ, ಅವ್ರ ಹತ್ರ ಇಸ್ಕೊಂಡಿದ್ದೆ, ಕೊಟ್ಟಿದ್ದೆ. ಅದೇ ಚೆಕ್ ವಾಪಸ್ ಇಸ್ಕೊಂಡಿರ್ಲಿಲ್ಲ ನಾನು. ಅವರು ಆ ಚೆಕ್ ಇಟ್ಕೊಂಡು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಲೋಯರ್ ಕೋರ್ಟ್ ಅಲ್ಲಿ ಅವ್ರ ಕಡೆನೆ ಆಗೋಯ್ತು. ಇವಾಗ ಮತ್ತೆ ಹೈಕೋರ್ಟ್ ಹೋಗಿದ್ದಾರೆ ನಮ್ ಲಾಯರ್. ಅದಕ್ಕೆ ಏನ್ ಮಾಡ್ಬೇಕು ನಾನು? ದುಡ್ಡು ಕೊಟ್ಟುನು ಅವ್ರು ಮೋಸ ಮಾಡಿದ್ರಲ್ಲ. ಯಾವ ರಾಶಿ ನಿಮ್ದು? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ. ಮಾತಾಡಿ ಶಾಸ್ತ್ರಿ. ಗಂಗಾವ್ರೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತುಂಬಾ ಸಂತೋಷ ಆಯ್ತು ಮಾತಾಡಿ. ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ನಾನು. ಸಂತೋಷ. ಪಾಪ ನನಗೆ ನಿಮ್ಮ ಪರಿಸ್ಥಿತಿ ನನಗೆ ತುಂಬಾ ಬೇಸರ ಮಾಡಿದೆ. ಅಷ್ಟು ದೊಡ್ಡ ಅಮೌಂಟನ್ನು ನೀವು ಹೇಗೆ ಯಾವುದೇ ಆಧಾರಗಳಿಲ್ಲದೆ ಇದು ನೋಡಿಪ್ಪ, ಇದು ವ್ಯವಹಾರ ಚತುರತೆ ಅಲ್ವೇನ್ರಿ? ಇದು ಬೇಕಲ್ವೇನ್ರಿ? ನೀವು ಏನು ಅದಕ್ಕೆ ಸಾಕ್ಷಿ ಇತ್ಯಾದಿ ತಗೊಳ್ದೆ ಅದು ಹೇಗೆ ನೀವು ಅಷ್ಟು ಹಣವನ್ನು ಕೊಡಲಿ? ಏನೋ ನಾವೊಂದು 10-15 ಸಾವಿರ ಅಂದರೆ ಆಯ್ತಪ್ಪ ಹೋಗಲಿ, ಏನೋ ಜೀವನದಲ್ಲೇ ಮಾಡಿಬಿಡ್ಬಹುದು. ಏನು ಲಕ್ಷಗಟ್ಟಲೆ ಹೀಗೆ ಅಂತಂದರೆ ಅದಕ್ಕೆ ದುರಾದೃಷ್ಟ ಅನ್ಬೇಕು ಅಷ್ಟೇ. ಇದನ್ನು ಎಲ್ಲ ಬುದ್ಧಿವಂತರು ಇರ್ತೀವಿ ನಾವು, ಎಲ್ಲ ರೀತಿಯ ಅರಿವು ಇರುತ್ತೆ. ಆ ಸಂದರ್ಭ ನಮ್ಮನ್ನು ಏಮಾರಿಸ್ಬಿಡುತ್ತೆ. ಕಾಲ ವಶದಿಂದಾಗಿ ಇಂಥದ್ದು ಏರ್ಪಾಡಾಗುತ್ತೆ. ಇದಕ್ಕೇನಪ್ಪ ಅಂದರೆ ಅದೇ ಹೀಗೆ ಯಾವ ನಮ್ಮ ಕಾಲ ನಮ್ಮ ಮನಸ್ಸನ್ನು ಬುದ್ಧಿಗಳನ್ನು ಮಂಕು ಮಾಡ್ತೋ ಅದೇ ಕಾಲ ನಮಗೆ ಇಂಥದ್ದನ್ನು ಅನುಗ್ರಹವೂ ಮಾಡಲಿ ಅಂತ ಕೇಳ್ಕೋಬೇಕಾಗತ್ತೆ ಅಷ್ಟೇ. ನೋಡಿ, ಈಗ ನಿಮಗೆ ವೃಶ್ಚಿಕ ರಾಶಿ ಅಂತ ಹೇಳಿದ್ರಿ ಪಾಪ ನೀವು. ನೋಡಿ, ಈಗ ಸೂರ್ಯನ ಪ್ರವೇಶ ಷಷ್ಠ ಸ್ಥಾನ ಅನ್ನೋದು ಅದೇ ಸಾಲ ಋಣಸ್ಥಾನ. ಅದು ವಸ್ತುತಃ ಅದರಿಂದ ಹೊರಗೆ ಬರಲಿಕ್ಕೆ ಸೂರ್ಯನ ಕೃಪೆ. ನಿಮಗೆ ಕರ್ಮಾಧಿಪತಿಯೂ ಹೌದು ಅವನು. ಹೀಗಾಗಿ ಅವನ ಒಂದು ಕೃಪೆ, ನಾಳೆ ಅವನ ಸಂಚಾರ ಏನಿದೆ ಅದು ನಿಮ್ಮ ಪಾಲಿಗೆ ಒಂದು ರೀತಿಯ ವರವಾಗುತ್ತೆ. ಯೋಚನೆ ಮಾಡಬೇಡಿ. ಸಾಧ್ಯವಾದರೆ ತಾವು ಒಂದು ಸಲ ಈಶ್ವರ ಸನ್ನಿಧಾನದಲ್ಲಿ ಈ ಥರ ನೋಡಿ, ಏನಾದರೂ ವಸ್ತುತಃ ಈ ಥರದ್ದು ಒಂದು ತೊಡಕಿಗೆ ಸಿಕ್ಕಾಗ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಶಾಸ್ತ್ರಗಳು ನಿರೂಪಿಸುತ್ತೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆಯ ಜೊತೆಗೆ ಈಶ್ವರನ ಕೃಪೆಯೂ ಬೇಕು. ಸೂರ್ಯ ನಿಮಗೆ ಈಗ ಒಳ್ಳೆಯ ಷಷ್ಠ ಸ್ಥಾನದಲ್ಲಿ, ಅದು ಋಣಸ್ಥಾನ. ಅಲ್ಲಿಗೆ ಒಳ್ಳೆಯ ಶುಭಗ್ರಹಗಳು ಬಂದಾಗ ನೀವು ಮಾಡುವ ಕಾರ್ಯವೈಖರಿ, ಕಾರ್ಯ ಚಟುವಟಿಕೆಗಳಿಂದಾಗಿ ಅದು ವಾಪಸ್ ಬರುತ್ತೆ ಅಂತ ಅರ್ಥ. ಹೀಗಾಗಿ ಆ ರೀತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ, ಈಶ್ವರನ ಪ್ರಾರ್ಥನೆ, ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ, ಪ್ರತಿ ಭಾನುವಾರ ಬಿಲ್ವಾರ್ಚನೆ ಮಾಡಿಸಿ, 12 ಭಾನುವಾರ ಮಾಡಿಸಿ. ಬಹುಶಃ ಆ ಪರಮೇಶ್ವರ ನಿಮ್ಮ ನಿಜವಾಗಿ ನಿಮ್ಮ ಸಂಕಟವನ್ನು ಆಲಿಸಲಿ ಅಂತ ನಾನೂ ಪ್ರಾರ್ಥನೆ ಮಾಡ್ತೀನಪ್ಪ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.